ಮುನ್ಸಮಣ್ಣ ಏನಾದ್ರು ಮಾಡಿ ಟೀ ಅಂಗಡಿ ಅವ್ನ ನಂಗೆ ಸಮಸ್ಯೆ ಕೊಡೋ ತರ ಮಾಡು. ಅವ್ನು ನಂಗೆ ಟೀ ಕೊಡ್ತಾ ಇಲ್ಲ, ಎಲ್ಲೋದ್ರು ಹಳೆ ಬಾಕಿ ಕೊಡು ಅಂತಿರ್ತಾನೆ. ಇವತ್ 4 ನನ್ಗೆ ಹೊಡೆದೇ ಬಿಟ್ಟಣ ಸಖತ್ತಾಗಿ. ಏನು ಮಟು ಅವ್ನಿಗೆ ನಿನ್ನ ಮೇಲೆ ಕೈ ಮಾಡೋ ಧೈರ್ಯ ಬರ್ತೇನೋ? ಇವತ್ ನಾನು ಅವ್ನಿಗೆ ಬಿಡಲ್ಲ ಕಣೋ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇನ್ಯಾವತ್ತು ನಿನ್ನ ಮೇಲೆ ಕೈ ಮಾಡಬಾರ್ದವನ. ಜಾಸ್ತಿ ಹೊಡಿಬೇಡಕಣ. ಕಾಪಾಡಿ. ಅಯ್ಯೋ, ಅವ್ನು ನನಗೆ ಹುಚ್ಚು ನಾಯಿಗೆ ಹೊಡೆದಾಕ್ಬಿಟ್ಟ. ನನ್ನ ಜೀವನದಲ್ಲಿ ನಾನು ಮರೆಯಂಗಿಲ್ಲ, ಹಂಗೆ ಮಾಡ್ಬಿಟ್ಟ. ಡಾಕ್ಟರ್ ಮುನ್ಸ್ವಾಮಿ ಏನಾರು ಮಾಡಿ ಅವನು ನಮ್ಮ ಸಾಲನ ಮರ್ತೋಗ್ಬಿಡ್ಬೇಕು, ಹಂಗ್ ಮಾಡಿ. ಓಯ್ ಪತ್ಲು, ನನ್ನ ಗೆಳೆಯ, ಜೀವದ ಗೆಳೆಯ, ಈ ತಗೊಳಪ್ಪ, ಜ್ಞಾಪಕ ಶಕ್ತಿನೇ ಮರ್ಸೋಂತ ಸೂಜಿ. ನೀನು ಅವನು ಕತ್ತಾದಂಗ ಅದನ್ನ ತಗೊಂಡೋಗಿ ಅಲ್ಲೆಲ್ಲಾರು ಬಚ್ಚಿಡಪ್ಪ. ಇದೇನಾರು ಅವ್ನಿಗೆ ಚುಚ್ಕೊಂಡ್ಬಿಟ್ರೆ ಅವ್ನಿಗೆಲ್ಲ ಮರ್ತೋಗ್ಬಿಡುತ್ತೆ. ಆಗ ಅವನು ಇವತ್ತು ಸಾಲ ಕೊಡಿ, ನಾಳೆ ದುಡ್ಡು ಕೊಡಿ ಅಂತ ದಿನ ಹೇಳ್ತಾನೆ ಇರ್ತಾನಪ್ಪ. ಡಾಕ್ಟರ್ ಅಣ್ಣ, ಏನ್ ಸೂಪರ್ ಐಡಿಯಾ ಅಣ್ಣ ನಿಮ್ದು. ಬರೀ ಇವತ್ತು ಸಾಲ ನಾಳೆ ತೀರ್ಸಿ ಅನ್ನೋ ಬೋರ್ಡ್ ತೋರಿಸಿದ್ರೆ ಸಾಕ, ಅಷ್ಟೇ ತಾನೇ ಅಣ್ಣ? ಊರಪ್ಪ, ಪಿನ್ನಲ್ಲಿ ಚುಚ್ಚಿಸ್ತಿದ್ದಂಗೆ ಆ ಬೋರ್ಡ ತೋರಿಸ್ಬಿಡು. ಅವನೇನಾರು ಬೇರೆ ನೋಡಿದ್ರೆ ಎಲ್ಲ ಎಡವಟ್ಟ ಆಗ್ಬಿಡುತ್ತಪ್ಪ. ಸರಿ ಡಾಕ್ಟರ್ ಮುನ್ಸ್ವಾಮಿ, ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಕೇಳ್ತೀವಿ ನಾವು. ನನ್ನ ಹತ್ರ ಇನ್ನೂ ಬೇಕಾದಷ್ಟು ಪಿನ್ಗಳಿದೆಯಪ್ಪ. ನೀವು ದೂರದಲ್ಲಿ ನಿಂತ್ಕೊಂಡು ಬಿಲ್ಲು ಬಾಣ ಬಿಟ್ಟಂಗೆ ಇದನ್ನ ಅವನಿಗೆ ತಾಕಂಗ್ ಮಾಡ್ಬೇಕು ಅಷ್ಟೇ. ಇದು ಅವನಿಗೆ ತಾಕ್ತಿದ್ದಂಗೆ ಅವನೆಲ್ಲ ಮರ್ತೋಗ್ಬಿಡ್ತಾನೆ. ಆಗ ಇವತ್ತು ಸಾಲ, ನಾಳೆ ದುಡ್ಡು ಅಂತಾನೆ. ಚಹಾ ಘಮ ಘಮ ನಖತ್ತೈತಿ, ಮತ್ತೆ ಸಮೋಸನೋ ಬುಲ್ ಚದಗೈತಿ. ಬಸ್ ಬಸ್ ಏನಾಯ್ತು ಬಸ್? ಜಾನ್ ಆಗ್ತಾನೆ ಡೌನ್, ಜಾನ್ ಆಗ್ತಾನೆ ಡೌನ್. ಜನರು ನಾವು ಕ್ಲೀನ್ ಶೇವ್ ಮಾಡ್ತೀವಿ, ಈ ಕಸನ ಕ್ಲೀನ್ ಮಾಡೋದು ಕೌನ್. ವಾ ಬಾಸ್ ವಾ, ಕವನ ಏನೋ ತುಂಬಾ ಚೆನ್ನಾಗಿತ್ತು. ಆದ್ರೆ ಮೊದಲು ಇಲ್ಲಿಂದ ಓಡ್ಕೊಂಡು ಬನ್ನಿ, ಯಾಕಂದ್ರೆ ಚಿಂಗಂ ಬರ್ತಾ ಇರೋ ಟೈಮು. ಜಾನ್ಗೆ ಈ ಕೆಲಸನೇ ಸರಿ. ಬೌ 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 ಅಯ್ಯೋ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಬೌ 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 ಬೌ. ಕೊಡು, ಈ ಸಾರಿ ನಾನು ಕರೆಕ್ಟಾಗಿ ಹೊಡಿತೀನಿ. ಇನ್ನು ಈ ಗುರಿಗಿರಿ ಏನು ಬೇಕಾಗಿಲ್ಲ, ಬಾ ನನ್ನ ಜೊತೆ. ಮೋಟು, ಬೇಗ ಇವತ್ತು ಸಾಲ ನಾಳೆ ನಗದು ಅನ್ನೋ ಬೋರ್ಡ್ನ ತಗೊಂಬರೋ. ಇವನಿಗೆ ಏನಾಗೋಯ್ತು? ಅಯ್ಯೋ, ಇವನು ಬ್ರೂಸ್ಲಿ ಫೋಟೋ ನೋಡ್ಬಿಟ್ನಪ್ಪ. ಈಗ ಬ್ರೂಸ್ಲಿ ತರನೇ ಆಡ್ತಿದ್ದಾನೆ ಇವನು. ಅಯ್ಯಪ್ಪ, ಏನ್ ಜೋರಾಗಿ ಪಂಚ್ ಹೊಡುದ್ನೋ ಇವನು. ಅಯ್ಯೋ ಮೋಟಪತ ಬರ್ರಿ, ಸಮೋಸ ತಿನ್ಕೊಂಡು ಹೋಗ್ರ. ಬೇಡ ಬೇಡ, ನಮ್ಗೆ ಸಮೋಸ ಬೇಡ.
ಏನಂದ್ರಿ ನಿಮ್ಗೆ ಎಷ್ಟು ಧೈರ್ಯ ಬಂದೈತಿ ನನ್ ಸಮೋಸ ತಿನ್ನಲ್ಲ ಅಂತ ಹೇಳ್ತೀರೇನ ಈಗಲೇ ತೋರ್ಸಿನ್ ತಡ್ರಿ ತಗೋರಿ ಈಗ ಹೇಳ ಮತ್ತೆ ನನ್ ಸಮೋಸ ತಿಂತೀರಾ ಇಲ್ವಾ ಸಮೋಸ ತಿನ್ನೋ ಆಸೆ ಇದೆ ಆದ್ರೆ ನಮ್ಮ ಹತ್ರ ಹಣನೇ ಇಲ್ವಲ್ಲ. ಏನ ಸಮೋಸ ತಿನ್ಬೇಕು ಆದ್ರೆ ಅದು ಉದ್ರಿನಲ್ಲೇನ ಬಾಕ್ಸರಣ್ಣ ಯಾರಾದ್ರೂ ನಿಮ್ ಮನೆ ಪಕ್ಕದ ಮನೆಯವ್ರನ್ನ ಹೊಡೆದ್ರೆ ನೀವೇನ್ ಮಾಡ್ತೀರಾ ಹೇಳಿ? ಅವ್ರ ಮೈ ಕೈ ಮೂಳೆನೆಲ್ಲ ಮುರಿದಾಕ್ಬಿಡ್ತೀನಿ. ಮತ್ತೆ ಆ ಟೀ ಅಂಗಡಿ ಅವನು ನಿಮ್ ನರಮನೆಯವ್ರಿಗೆ ನಾಯಿ ಕೊಡದಂಗ್ ಕೊಡಿತಾವನೆ. ಏ ಟೀ ಅಂಗಡಿ ಅವ್ರೆ, ನಿನ್ಗೆ ಅಷ್ಟೊಂದು ದಿಮಾಕೇನೋ? ಏಯ್ ಬರ್ತೀನಿ ಇವಾಗ ನಾನು. ಅಯ್ಯೋ ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಆಂಟಿ, ಅಯ್ಯೋ ಅಯ್ಯೋ ಅಪ್ಪ, ಅಮ್ಮ, ಅಯ್ಯಯ್ಯೋ. ಇನ್ಯಾವತ್ತು ನನ್ ಕೂಡ ಜಗಳ ಮಾಡಕ್ ಬರ್ಬಾರ್ದು ತಿಳಿತೇನೆ. ಓಕೆ ಸಮೋಸ ತಿಂತೀಯನ? ಗೂಸ ತಿಂದಿದ್ದೀನಲ್ಲಪ್ಪ, ಸಮೋಸ ಯಾಕೆ ಬೇಡ? ಹಂಗಂದ್ರ ಮತ್ತೆ ಏಟ್ ತಿನ್ನ. ಮೋಟು ಪತ್ಲು, ಈ ಟೀ ಅಂಗಡಿ ಅವ್ರಿಗೆ ಏನಾಯ್ತು? ಬ್ರೂಸ್ಲಿ ಆಗ್ಬಿಟ್ಟಿದ್ದಾರಲ್ಲ ಇವನು. ಅಯ್ಯೋ ಅದ್ರ ಬಗ್ಗೆ ಕೇಳ್ಬೇಡಣ್ಣ, ಅದೊಂದು ದೊಡ್ಡ ಕತೆ. ನಡಿ ನಡಿ ಸಮೋಸ ತಿನ್ನ, ಆದ್ರೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇನ್ನು ನನ್ನ ಕೈಲಿ ಒದೆ ತಿನ್ಬೇಕಾಗ್ತದ ತಿಳಿತೇನೆ. ಬೇಡಪ್ಪ ಬೇಡ. ಅರೆ ಮೋಟು ಪತ್ಲು, ನನ್ನ ಜೀವದ ಟೀ ಅಂಗಡಿ ಅವನ ಮೇಲೆ ಏನಾದ್ರು ಪ್ರಯೋಗ ಮಾಡಿದ್ರೇನಪ್ಪ? ಅಯ್ಯೋ ನೀವ್ ಹೇಳಿದಂಗೆ ಅವನು ಚುಚ್ಚುದ. ಅವನು ಬ್ರೂಸ್ಲಿ ಫೋಟೋ ನೋಡ್ಬಿಟ್ಟು ಬ್ರೂಸ್ಲಿ ಆಗ್ಬಿಟ್ಟು ನಮಗೆ ನಾಯಿ ಹೊಡೆದಂಗ್ ಹೊಡಿತಾವನೆ. ಸಮೋಸ ತಿನ್ರು ಹೊಡಿತಾನೆ, ಸಮೋಸ ತಿನ್ಲಿಲ್ಲ ಅಂದ್ರು ಹೊಡಿತಾನೆ. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲೆ ಆಣೆಪ್ಪ, ನೀವೇನು ಅಡ್ವರ್ಟ್ ಮಾಡ್ಕೊಂಡಿದ್ದೀರಾ? ಹೋಗ್ರಪ್ಪ, ಎಲ್ರು ಬಾಡಿಲಿರೋ ಆ ನೀಡಲ್ನ ತೆಗೆದು ಬಿಡಿ, ಎಲ್ಲ ಸರಿ ಹೋಗ್ತಾರೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಟಾಪ್ ಅಲ್ಲೇ ನಿಂತ್ಕೊಳ್ಳೆ, ನಿಮ್ ಜೂಟಾಟ ಇನ್ನು ಮುಗ್ದೋಯ್ತು. ಅಯ್ಯಮ್ಮ, ಯಾದಕ್ಕಿಷ್ಟೊಂದು ಸುಸ್ತಾಗ್ತಾ ಇದೆಯಲ್ಲ ನನಗೆ? ಯಾಕಿಷ್ಟೊಂದು ಸುಸ್ತು ಇವತ್ತು? ಏನಾಗ್ತಿದೆ ಗೊತ್ತಿಲ್ವಲ್ಲ. ಅಯ್ಯಪ್ಪ, ನನಗೂ ಅನ್ನಿಸ್ತಾ ಇದೆ ಹಾಗೇನೆ. ಅದನ್ನ ನಾನು ಹೇಳ್ತೀನಿ, ಆದ್ರೆ ನೀವೊಂದು ಕೆಲಸ ಮಾಡ್ಬೇಕು. ಆ ಟೀ ಅಂಗಡಿ ಅವ್ನ ಕತ್ನಲ್ಲಿ ಸಿಕ್ಕಾಕೊಂಡಿದ್ಯಲ್ಲ ನೀಡಲ್ಲು, ಅದನ್ನ ತೆಗಿಯೋದಿಕ್ಕೆ ನೀವೆಲ್ಲರೂ ಸಹಾಯ ಮಾಡ್ಬೇಕು. ಚಿಂಗಮ್ ಸರ ಬನ್ನಿ ಬನ್ನಿ, ಸಮೋಸ ತಿನ್ರಲ್ಲ ತಗೋರಿ. ನಾನ್ ಸಮೋಸ ತಿನ್ನೋದೇ ಇಲ್ಲ, ಇಡ್ಲಿ ದೋಸೆ ತಿಂತೀನಿ. ಓಕೆ ಹೌದೇನ? ಹಂಗಾರ ಮತ್ ಓದಿ ತಿನ್ ನೋಡ್ತಾರ ನಿನಗೆ ಇವತ್ತ. ಅಯ್ಯಪ್ಪ, ಮೋಟು ಬೇಗ ಏನಾರು ಯೋಚನೆ ಮಾಡೋ. ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ, ನೀನೇ ಏನಾದ್ರು ಯೋಚನೆ ಮಾಡೋ ಬದ್ಲು. ಐಡಿಯಾ. ಟೀ ಅಂಗಡಿ ಅಣ್ಣ, ನಾನ್ ನಿನ್ ಕತ್ತಲ್ಲಿ ಹಿಂದೆ ಒಂದ್ ಸೂಜಿನ ಚುಚ್ಬಿಟ್ಟಿದ್ದೀನಿ. ಆದಷ್ಟು ಬೇಗ ನೀನು ಮೂರ್ಛೆ ಹೋಗ್ಬಿಡ್ತೀಯ. ಟೈಮ್ ಮುಗ್ದೋಯ್ತು. ಈಗ ನೋಡೋ ಮಜಾ ಹೆಂಗಿರ್ತದೆ ಅಂತ. ಇವೆಲ್ಲ ಇಲ್ಲೇನ್ ಮಾಡಕ್ ಹತ್ತೀರಿ? ಏನ್ ತಿಂತೀರಿ? ಸಮೋಸ ತಿಂತೀರೇನ? ಮೋಟು, ನಾನ್ ನಿನಗೆ ಒಂದ್ ಸಮೋಸನ ಕೊಡಲ್ಲ.
ಮೊದ್ಲು ಬಾಕಿ ತೀರ್ಸನಂದ. ಅಣ್ಣ ಥ್ಯಾಂಕ್ ಯು ನೀನ್ ಹಿಂಗಿದ್ರೆ ಚೆನ್ನಾಗ್ ಕಟ್ಟಿ ಅಣ್ಣ. ಅಯ್ಯೋ ಇವನ್ ಏನಾಗೈತಿ? ನಾ ಚಲೋ ಇಲ್ಲನ? ಇವನಿಲ್ಲಿ ತನಕ ಸರಿಗಿದ್ದ, ಆದ್ರೆ ಇನ್ ಸರಿ ಇರಲ್ಲ. ಇವನ್ ಕಾರಣದಿಂದ ನಾವೆಲ್ಲ ಎಷ್ಟು ಕಷ್ಟಪಟ್ವಿ ಅಲ್ಲ ಫ್ರೆಂಡ್ಸ್. ಹೇಳಿ ಬೇಗ. ಓಯ್ ಮೋಟು ಸ್ಟಾಪ್ ಇದ. ಅಪ್ಪ ಗಸಗಸೆ ನನ್ನ ಗೆಳೆಯ, ನನ್ನ ಜೀವದ ಗೆಳೆಯ, ತಗೊಳಪ್ಪ ಫುಲ್ ಎನರ್ಜಿ ಡ್ರಿಂಕ್ಸ್ ಕುಡಿ. ಇದನ್ನು ಕುಡಿತಾ ಇದ್ದಂಗೆ ನೀನು ಗೂಳಿ ಆಗ್ಬಿಡ್ತೀಯಪ್ಪ. ತಗೋ ಕುಡಿ. ಅಲ್ ನೋಡು, ಪತ್ಲು ಬರ್ತಾ ಇದ್ದಾನೆ. ಅವನ್ಗೆ ಇದನ್ನ ಕುಡಿಸ್ಬಿಡೋಣ. ಏನತ್ಯಾ? ಗಸಗಸೆ ಹಂಗಾಗಲ್ಲಪ್ಪ. ನೀನಾಗ್ಲೂ ಒಂದ್ ಗ್ಲಾಸ್ ಕುಡ್ತಿದ್ಯಾ, ದಿನಕ್ಕೆ 2 ಗ್ಲಾಸ್ ಕುಡಿಬಾರ್ದಪ್ಪ. ಡಾಕ್ಟ್ರಣ್ಣ ಪ್ಲೀಸ್, ಇದನ್ನೆನ್ನೆ ನಾನು ಕೊಡ್ದ್ಬಿಟ್ಟು ನನ್ಗೆ ಎಷ್ಟು ಶಕ್ತಿ ಬಂದಿತ್ತು ಗೊತ್ತಾ? ನಾನು ಎಲ್ಲ ಕೆಲಸನೂ ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ಟೆ. ಮತ್ತೊಂಚೂರು ನನಗೆ ಸುಸ್ತಾಗ್ಲೇ ಇಲ್ಲ ಗೊತ್ತಾ? ಡಾಕ್ಟರ್ ಮುನ್ಸ್ವಾಮಿ, ಇದನ್ನು ಕುಡಿದ್ರೆ ಶಕ್ತಿ ಬರುತ್ತೆ ಅಂದ್ರೆ ಕೊಡಿ, ನಾನು ಕುಡಿತೀನಿ. ನನಗೆ ಶಕ್ತಿ ಅವಶ್ಯಕತೆ ಇದೆ. ಏನ್ ಅನಿಸ್ತಿದ್ಯಪ್ಪ? ತುಂಬಾ ಎನರ್ಜಿ ಇದೆ ಇದ್ರಲ್ಲಿ. ನನಗೆ ಅನ್ನಿಸ್ತಾ ಇದೆ ಈಗಾಗಲೇ 16 ಪ್ಯಾಕ್ ಬಂದ್ಬಿಡುತ್ತೀನಪ್ಪ ನನ್ನ ಬಾಡಿಲಿ. ಓ ಮೈ ಗಾಡ್, ಈ ಪತ್ಲಗೆ ಏನ್ ರೋಗ ಬರ್ತಾ ಇದೆ? ನಿನ್ನ ಕೆಂಪು ಟವಲ್ ನೋಡ್ಬಿಟ್ಟು ಅವನು ಕೋಪ ಬಂದಿದ್ಯಪ್ಪ. ಈಗ ಅದ್ ನೀನ್ ಬಿಡೋದಿಲ್ಲ, ಮೊದ್ಲು ಓಡಪ್ಪ. ಅಯ್ಯೋ, ಅಯ್ಯಪ್ಪ, ಅಪ್ಪ ಅಮ್ಮ ಕಾಪಾಡಿ ಡಾಕ್ಟರ್ ಪ್ಲೀಸ್ ಅಣ್ಣ. ಅಯ್ಯಯ್ಯೋ ಬಿಟ್ಟ. ಅಯ್ಯೋ, ಅಯ್ಯಪ್ಪ. ಅಪ್ಪ ಪತ್ಲು ಏನಪ್ಪ ಇದು? ಅಯ್ಯಮ್ಮ, ಅಯ್ಯಪ್ಪ ಕಾಪಾಡ್ರಪ್ಪ. ಹೋಗಿ ಹಾಕೊಂಡಿರೋ ನನ್ನ ಪೇಷಂಟ್ಗಳ ಮೇಲಾನೆ ಎಲ್ಲ ಎಡವಟ್ಟಾಗೋಯ್ತಲ್ಲಪ್ಪ. ಅಯ್ಯೋ, ನೀ ಎಲ್ಲೋ ಬಿಟ್ಟಿದ್ದ ಪತ್ಲು. ನಾನು ಎಲ್ಲ ಬಟ್ಟೆನೂ ಹೋಗದೆ, ನೀನ್ ಇಲ್ಲೇ ಇಲ್ವಲ್ಲೋ? ನೀನ್ ಹಾಕೊಂಡಿರೋ ಬಟ್ಟೆ ನನಗೆ ಕೊಡು, ನಾನು ಅದನ್ನು ಒಗಿಬೇಕು ಕೊಡು. ಮತ್ತಿನೇನೋ? ಹೌದು, ಒಗಿಬೇಕು. ಇನ್ನೇನ್ ನಿಂಗೆ ಗೊತ್ತಿಲ್ವಾ? ನಿನ್ ಬಟ್ಟೆ ಒಗಿಲ್ಲ ಅಂತಂದ್ರೆ ನನಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅಯ್ಯಯ್ಯೋ, ಏನೋ ಮಾಡ್ತಾ ಇದೀಯ ನೀನು ಪತ್ಲು? ಅಯ್ಯೋ ಪತ್ಲು, ಅಯ್ಯಯ್ಯೋ, ಅಯ್ಯೋ ಬಿಟ್ಬಿಡು. ಸಾರಿ, ನನ್ ಬಟ್ಟೆ ಒಗಿತೀನಿ ಪ್ಲೀಸ್. ನನ್ ಮನೆ ಕೆಲ್ಸನೂ ಮಾಡ್ಬಿಡ್ತೀನಿ, ಎಲ್ಲಾ ಕೆಲ್ಸನೂ ಮಾಡ್ತೀನಿ. ಪ್ಲೀಸ್ ನನ್ ಬಿಟ್ಬಿಡು. ನನ್ ಯಾಕೆ ಹೊಡಿತಾ ಇದೀಯಾ? ಹೊಡಿತಾ ಇದೀಯಾ? ಯಾಕೆ ಹೊಡಿತಿದ್ದೀನಿ ಅಂತ ಹೇಳ್ಬಿಟ್ಟು ಹೊಡಿಯೋ. ಸುಮ್ನೆ ಹೊಡಿಬೇಡ ಕಣ. ಅಯ್ಯಪ್ಪ, ನೀ ನನ್ ಕ್ಲೋಸ್ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ, ಆದ್ರೆ ಫ್ರೆಂಡ್ಶಿಪ್ ಮರ್ಯಾದೆನೇ ಇಲ್ವಲ್ಲೋ. ಅಯ್ಯೋ, ಅಯ್ಯಪ್ಪ. ನೀವಿಬ್ರು ಸ್ನೇಹಿತರು ಸೇರ್ಕೊಂಡು ನಮ್ಗೆ ಹೊಗೆ ಹಾಕ್ಬಿಡ್ತೀರಪ್ಪ. ಓ ಮೈ ಗಾಡ್, ಈಗ ನಿಂಗೂ ಏನಾಗ್ಬಿಡ್ತೋ? ನೀನ್ ಎಲ್ಲಿಂದ ಬರ್ತಾ ಇದೀಯಾ ಮೋಟೋ? ಅಯ್ಯೋ, ನಂಗೇನೂ ಆಗಿಲ್ಲ. ನೀವಿಬ್ರು ಸೇರ್ಕೊಂಡು ನನ್ ಪತ್ಲಿಗೆ ಏನ್ ಮಾಡಿದ್ರಿ ಹೇಳಿ? ನನ್ ಮುದ್ದಿನ ಗೆಳೆಯ ನನಗೆ ಹೊಡೆದಾಕ್ಬಿಟ್ಟ, ಸಖತ್ತಾಗಿ ಹೊಡೆದಾಕ್ಬಿಟ್ಟ ಕಣ. ಅಪ್ಪ ಮೋಟು ನನ್ನ ಗೆಳೆಯ, ನನ್ನ ಜೀವನದ ಗೆಳೆಯ, ಅವನು ಬುಲ್ ಎನರ್ಜಿ ಡ್ರಿಂಕ್ ಕುಡಿದ್ಬಿಟ್ಟಂಗ ಆಡ್ತಾ ಇದ್ದಾನಪ್ಪ. ಅವನಿಗೆ ಕೆಂಪು ಬಣ್ಣ ನೋಡಿದ್ರೆ ಆಗಲ್ಲಪ್ಪ, ಕುದಿತಾನೆ. ನಡಿ, ಏನಾರು ಯೋಚನೆ ಮಾಡೋಣ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನಿನ್ ಬಿಡಲ್ಲ ಜಾನ್. ಇವತ್ತು ಇನ್ಸ್ಪೆಕ್ಟರ್ ಚಿಂಗಂ ಸರ್ ಬರೋ ತನಕ ನಿನ್ನ ಬಿಡೋದೇ ಇಲ್ಲ. ನೋಡ್ತಾ ಇರೋ. ಬಸ್ ಎಂತ ಕವನ ಹೇಳ್ದ ನೋಡಿ. ಅಯ್ಯೋ ದಡಿಯ ಕವಿತೆ ಎಲ್ಲೋ, ಸುಮ್ನೆ ಇರೋ. ಬಟ್
ನೀನ್ ಯಾಕೋ ಯಾವಾಗ್ಲೂ ನನ್ ಫಾಲೋ ಮಾಡ್ತಾನೆ ಇರ್ತೀಯಾ? ಹೋಗ, ಈ ಜಗತ್ತಲ್ಲಿ ಇನ್ನು ಎಷ್ಟೋ ಕಳ್ರಿದ್ದಾರೆ, ಅವ್ರನ್ನ ಫಾಲೋ ಮಾಡಿ ಅವ್ರನ್ನ ಹಿಡ್ಕೋ ಹೋಗ. ಸರಿ, ಇಲ್ಲಿ ಕೇಳು, ನೀನು ರೆಡ್ ಶರ್ಟ್ ಹಾಕೊಂಬಿಟ್ಟು ಪತ್ಲು ಹತ್ರ ಹೋಗು, ಮತ್ತೆ ಅವನ್ನ ಕೇಳು ಈ ರೆಡ್ ಶರ್ಟ್ ನಂಗೆ ಹೆಂಗಿದೆ ಅಂತ. ಅವ್ನ್ ಏನಾದ್ರೂ ನಿನ್ ರೆಡ್ ಶರ್ಟ್ ಇಷ್ಟ ಆಗ್ಬಿಟ್ರೆ ನಾನಂತೂ ನಿನ್ ಕಡೆ ತಿರುಗೂ ನೋಡೋದಿಲ್ಲ ಕಣಪ್ಪ. ಪ್ರಾಮಿಸಾ? ಇದು ಪ್ರಾಮಿಸಾ? ನೀನ್ ನಿಜ ಹೇಳ್ತಿದ್ಯಾ ತಾನೇ? ಪ್ರಾಮಿಸು. ರೆಡ್ ಕಲರ್ ಅಂದ್ರೆ ನನಗೂ ಪ್ರಾಣ ಕಣ. ಮತ್ತೆ ರೆಡ್ ಡೇಂಜರ್ ಸಿಗ್ನಲ್ ಹೌದು. ಮತ್ತೆ ಜಾನ್ನ ಇನ್ನೊಂದ್ ಹೆಸ್ರೆ ಡೇಂಜರ್. ನಾನು ಬರ್ತಾ ಇದ್ದೀನಿ ಕಣ ಪತ್ಲ. ಇವತ್ತು ಇವ್ನು ಮಾಡ್ರೋ ಎಡವಟ್ಟಿಗೆ ಸಖತ್ತ ಕೆಲಸ ಆಗುತ್ತೆ, ನೋಡ್ತಾ ಇರು. ಪತ್ಲು ಪತ್ಲು ಇಲ್ಲಿ ನೋಡು, ಈ ರೆಡ್ ಶರ್ಟ್ ನಿನಗೆ ಇಷ್ಟ ಆಯ್ತಾ? ಏನಾಗ್ತಿದೆ ಪತ್ಲು ನಿಗೆ? ನನಗೇನು ಆಗಿಲ್ಲ ಕಣೋ. ಇನ್ಮೇಲೆ ಏನೇ ಆಗೋದಿರು ಎಲ್ಲ ನಿನಗೆ ಆಗೋದು. ಅಯ್ಯೋ, ಇಲ್ಲ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಈ ರೀತಿ ನೀನ್ ಚೆಕ್ ಹಾಕಿದ್ರೆ ನಾನು ಹೇಗಾಗ್ಲಿ ಡಾನ್? ಅಯ್ಯಯ್ಯೋ, ಪತ್ಲು ಆಗಿದ್ದಾನೆ ಗೂಳಿ. ಇದನ್ ಮಾಡ್ದವ್ರು ಯಾರು ಹೇಳಿ? ರೆಡ್ ಶರ್ಟ್ ಹಾಕ್ಸಿ ಆ ಮೋಟೋ ಮಾಡಿದಾನೆ ನನ್ನ ತಂಬುಳಿ. ಎಂತ ಕವನ ಹೇಳಿದ್ರಿ ನೀವು? ಲೋ ದಡ್ಡ, ಈಗಾದ್ರೆ ಕತೆ ಬಿಡು. ಆನ್ ಯೋರ್ ಮಾರ್ಕ್, ಗೆಟ್ ಸೆಟ್, ಗೋ. ಇದೇನಾಗ್ತಾ ಇದೆ ಇಲ್ಲಿ? ಅಯ್ಯಮ್ಮ, ಮೇಲ್ ಯಾವ ಬ್ಯಾಂಕ್ ಲೂಟಿ ಮಾಡ ಬರ್ತಾ ಇದೀಯಾ ನೀನು? ಚಿಂಗಮ್ ಸರ್, ಪತ್ಲು ನನಗೆ ಸಖತ್ತಾಗಿ ಹೊಡೆದಾಕ್ಬಿಟ್ಟ. ಅವನು ಗೋಳಿ ಹಾಗಾಡ್ತಿದ್ದಾನೆ ಚಿಂಗಮ್ ಸರ್. ರೆಡ್ ನೋಡಿದ್ರೆ ಕೋಪ ಮಾಡ್ಕೋತಾನೆ, ಯಾಕೆ ಅಂತ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ದ ನೀನು? ಇವನು ಹೇಳ್ತಿರೋದು ನಿಜ ಚಿಂಗಮ್ ಸರ್. ಅವನು ನನ್ನ ಬುಲ್ ಪವರ್ ಟಾಡಿಕ್ ಕುಡಿದ್ಬಿಟ್ಟಂಗ ಆಗ್ಬಿಟ್ಟಿದ್ದಾನೆ. ಪ್ಲೀಸ್ ಅವನ್ನ ಹಿಡ್ಕೊಳ್ಳೋದಕ್ಕೆ ನಮ್ಗೆ ಒಂಚೂರು ಹೆಲ್ಪ್ ಮಾಡ್ತೀರಾ? ನಾನ್ ನಂಬೋದಿಲ್ಲ. ನೀ ನನ್ ಮೇಲೆ ಗೂಬೆ ಕೂರಿಸ್ತಾ ಇದೀಯಾ? ಅಲ್ಲಿ ನೋಡು, ಪತ್ಲು ಬರ್ತಾ ಇದ್ದಾನೆ. ನಾನು ಈಗ್ಲೇ ಅವನಿಗೆ ರೆಡ್ ಕಲರ್ ತೋರಿಸ್ತಿ. ಏನ್ ಮಾಡ್ತೀನಿ ನೋಡ್ತಾ ಇರು. ನನ್ನ ನೇಮ್ ಇಸ್ ಚಿಂಗಮ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಓಯ್ ಪತ್ಲು, ಇಲ್ಲಿ ನೋಡು, ನನ್ನ ಕೈಯಲ್ಲಿ ಏನಿದೆ ಅಂತ ನೋಡು ಬೇಗ. ಅಯ್ಯಮ್ಮ, ಪತ್ಲು ನಿನ್ಗೇನಾಯ್ತು? ಅಮ್ಮ, ಅಯ್ಯೋ ಅಯ್ಯೋ, ಸದ್ಯ ಪತ್ಲು ಓದಂತ ಕಾಣುತ್ತೆ. ಏ ಮೋಟು, ಇವತ್ತ್ಯಾಕೋ ಪತ್ಲು ನನಗೆ ಇದಕ್ಕಿದಾಗೆ ಹೊಡೆದಾಕ್ಬಿಟ್ಟ. ಅವ್ನು ನನ್ನ ಕಣ್ಣಿಗೆ ಕಂಡ್ರೆ ನಾನಂತೂ ಅವನ ಸುಮ್ಮನೆ ಬಿಡೋದಿಲ್ಲ. ಚಚ್ತೀನಿ, ಹೆಂಗ್ ಚಚ್ತೀನಿ ಅಂದ್ರೆ ಅವ್ನ ಜೀವನ ಪೂರ್ತಿ ಅದನ್ನ ಮರಿಬಾರ್ದು. ಜೀವನ ಪೂರ್ತಿ, ಜೀವನ ಪೂರ್ತಿ. ಕೇಳ್ರಿ ಅದೇನು ಅಂತ. ಮುಂದಕ್ಕೆ ಏನ್ ಹೇಳಿ? ನಿನ್ನಿಂದ ಇದೆಯಲ್ಲ, ಜೀವ ಉಳಿದ್ರೆ ತಾನೇ ಜೀವನ ಪೂರ್ತಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ. ಓಡಿ! ಅಯ್ಯಮ್ಮ, ಅಯ್ಯಮ್ಮ, ಯಾರಾದ್ರೂ ಕಾಪಾಡಿ. ನನ್ ಪತ್ಲನ್ ಹೆಂಗಪ್ಪ ಸರಿ ಮಾಡ್ದು? ಏನ್ ಮಾಡ್ಲಿ? ಯಾವಾಗ ಎನರ್ಜಿ ಡ್ರಿಂಕ್ ಪವರ್ ಕಡಿಮೆ ಆಗುತ್ತೋ ಆಗ ಹುಷಾರಾಗ್ಬಿಡ್ತಾನಪ್ಪ. ಪತ್ಲುಗಿಂತ ಯಾರು ಶಕ್ತಿಶಾಲಿ ಸಿಕ್ಕಿದ್ರೆ ಅವ್ನ ಪತ್ಲಕ್ ತಲೆ ಮೇಲೆ ಒಡೆದು ಬುದ್ಧಿ ಕಲಿಸ್ತಾನಪ್ಪ. ನನ್ನ ಮಾತು ನಂಬ್ರಪ್ಪ. ಓ ಮೈ ಗಾಡ್, ಅಲ್ಲಿ ನೋಡಿ, ಪತ್ಲಿಗಿಂತ ಹೆಚ್ಚು ಶಕ್ತಿಶಾಲಿಯ ಗೂಳಿನೇ. ನಾನು ಹೇಳೋ ಐಡಿಯಾ ಕೇಳಿ ಮೊದಲು. ಅಯ್ಯಪ್ಪ,
ಪತ್ಲು ನನ್ ಗೆಳೆಯ, ನನ್ನ ಕ್ಷಮಿಸ್ಬಿಡಪ್ಪ. ನೀನ್ ಸರಿ ಮಾಡೋದಕ್ಕೆ ಇದೊಂದೇ ದಾರಿ ನನಗಿದ್ದಿದ್ದು. ನಮ್ಮಿಬ್ರು ಸ್ನೇಹಕ್ಕೆ ಯಾರೋ ಉಳಿ ಹಿಂಡ್ತಾ ಇದ್ದಾರೆ. ಅಲ್ಲಿ ನೋಡು, ಅವರೆಲ್ಲ ಮರದಿಂದ ಬಚ್ಚಿಟ್ಕೊಂಡಿದ್ದಾರೆ. ಬಾ. ದೊಡ್ಡಣ್ಣ, ಒಂದ್ರಿಂದಾನೇ ನಮ್ ಜನ್ಮ ಜಾಲಾಡೋಗಾಯ್ತು. ಈಗ ನೋಡು, ಎರಡೆರಡು ಗೋಳಿ ಐಡಿಯಾ ಫೇಲ್ ಆಗೋಯ್ತು. ಈಗ ಏನ್ ಮಾಡೋದಣ್ಣ ಹೇಳು? ಅಯ್ಯೋ, ನನ್ನ ಔಷಧಿ ಪವರ್ ಕಡಿಮೆ ಆಗೋ ತನಕ ಸ್ವಲ್ಪ ತಡಿಯಪ್ಪ. ಅದು 1 ವಾರದಲ್ಲಿ ಬೇಕಾದ್ರೂ ಆಗ್ಬೋದು, 1 ವರ್ಷದಲ್ಲಿ ಬೇಕಾದ್ರೂ ಆಗ್ಬೋದು. ಇಲ್ಲ